ಎಲ್ಲನೂ ನಾರ್ಮಲ್ ಆಗಿರುವಂತ ಒಂದು ಹಳ್ಳಿಲಿ ಒಂದು ದಿನ ಒಂದು ಸಿಡಿಲು ಬೀಳುತ್ತೆ. ಅದಾದ್ಮೇಲೆ ಈ ಹಳ್ಳಿಲಿ ವಿಚಿತ್ರವಾಗಿರುವಂತ ಘಟನೆಗಳು ನಡೀತಾ ಹೋಗ್ತವೆ. ಒಂದೊಂದ್ಸಲ ಬ್ಯಾಂಕ್ ಕಳ್ತನ ಆದ್ರೆ ಇನ್ನೊಂದ್ಸಲ ಜನರಿಗೆ ಯಾರೋ ಬಂದು ಹೊಡಿತಿರ್ತಾರೆ. ಆದ್ರೆ ಇದೆಲ್ಲದರ ಮಧ್ಯದಲ್ಲಿ ಈ ಹಳ್ಳಿಲಿ ಒಂದು ಐಲ್ಯಾಂಡ್ ನ ರೀತಿ ಒಂದು ಚಿಕ್ಕ ಜಾಗ ಇರುತ್ತೆ. ಈ ಜಾಗದಲ್ಲಿ ನೂರಾರು ಜನರು ಸೇರಿರ್ಬೇಕಾದ್ರೆ ಈ ಐಲ್ಯಾಂಡ್ ನ ಸುತ್ತ ಬಾಂಬ್ ಗಳನ್ನ ಇಟ್ಟು ಜನರನ್ನ ಇಲ್ಲೇ ಕೂಡಾಕ್ಬಿಡ್ತಾರೆ. ಎಲ್ಲಿಗೆ ಹೋಗುದು ಅಂತ ಜನರಿಗೆ ಗೊತ್ತಾಗ್ತಿಲ್ಲ. ಬಿದ್ದಂತ ಸಿಡಿಲಿಗೂ ಈ ಹಳ್ಳಿಲಿ ನಡೀತಿರುವಂತ ಘಟನೆಗಳಿಗೂ ಏನ್ ಸಂಬಂಧ? ಇದನ್ನೆಲ್ಲ ನೀವು ತಿಳ್ಕೋಬೇಕು ಅಂತಂದ್ರೆ ನನ್ನ ಜೊತೆ ಮೂವಿನ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಮೂವಿ ಹೆಸರು ಮಿನ್ನಲ್ ಮುರಳಿ ಅಂತ. ಮೂವಿಯ ಮೊದಲ ಸೀನ್ ನಲ್ಲಿ ಒಂದು ನಾಟಕ ನಡೀತಿರುತ್ತೆ. ಈ ನಾಟಕನ ನೋಡೋದಕ್ಕೆ ಬಂದಿರುವಂತ ಜನರಲ್ಲಿ ಒಬ್ಬ ಸಣ್ಣ ಹುಡುಗನ್ನು ಕೂಡ ನಮ್ಗೆ ತೋರಿಸ್ತಾರೆ. ಈ ನಾಟಕ ಯಾವ್ದ್ರ ಬಗ್ಗೆ ಅಂತಂದ್ರೆ ಕಷ್ಟದಲ್ಲಿರುವಂತ ಬಡ ಜನರನ್ನ ಕಾಪಾಡೋದಕ್ಕೆ ಬರುವಂತ ಒಬ್ಬ ಸೈನಿಕ, ಒಬ್ಬ ಸೂಪರ್ ಹೀರೋನ ಕತೆ. ಆದ್ರೆ ಹೀಗೆ ನಾಟಕ ನಡೀತಿರ್ಬೇಕಾದ್ರೆ ಈ ಜಾಗದಲ್ಲಿ ಬೆಂಕಿ ಹತ್ಕೋಬಿಡುತ್ತೆ. ಈ ಹುಡುಗನಿಗೂ ಕೂಡ ತುಂಬಾ ಏಟ್ಗಳಾಗೋಗಿರ್ತವೆ. ಆದ್ರೂ ಕೂಡ ನೋಡ್ತಿರ್ತಾನೆ. ಈ ನಾಟಕದ ಹೀರೋಗೆ ತುಂಬಾನೇ ಏಟ್ಗಳಾಗೋಗಿರ್ತವೆ. ನಂತರ ಮಾರನೇ ದಿನ ನಮ್ಗೆ ಗೊತ್ತಾಗುತ್ತೆ ಆ ಹೀರೋ ಈಗ ಬದುಕಿಲ್ಲ ಅಂತ. ಇದಾದ್ಮೇಲೆ ಸೀನ್ ತುಂಬಾ ವರ್ಷಗಳ ನಂತರ ಮುಂದಕ್ಕೆ ಶಿಫ್ಟ್ ಆದಾಗ ಕುರುಕುನ್ ಮೂಲ ಅನ್ನೋ ಒಂದು ಹಳ್ಳಿನ ನಮ್ಗೆ ತೋರಿಸ್ತಾರೆ. ಇದೇ ಹಳ್ಳಿಲಿ ಶೀಬು ಅನ್ನೊಬ್ಬ ವ್ಯಕ್ತಿ ಪರಿಚಯ ಆಗ್ತಾನೆ. ಇದರ ಜೊತೆನೆ ಇನ್ಸ್ಪೆಕ್ಟರ್ ಆಗಿರುವಂತ ಸಜನ್ ಒಂದು ಹೋಟೆಲ್ ನ ಒಳಗಡೆ ಕುಂತ್ಕೊಂಡು ಹೊರಗಡೆ ನಿಂತಿರುವಂತ ಇವನ ಮಗಳು ಬಿನ್ಸಿನ ನೋಡ್ತಿರ್ತಾನೆ. ಯಾಕೆಂತಂದ್ರೆ ಇವನ ಮಗಳ ಹಿಂದೆ ಜೈಸನ್ ಅನ್ನೋ ಒಬ್ಬ ಹುಡುಗ ಬಿದ್ಬಿಟ್ಟಿರ್ತಾನೆ. ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತಾನೆ ಇವನು ಕಾಯ್ತಾ ಕುಂತಿರೋದು. ನಂತರ ನಮ್ಗೆ ಅದೇ ಹುಡುಗ ಆಗಿರುವಂತ ಜೈಸನ್ ನಮ್ಗೆ ಪರಿಚಯ ಆಗ್ತಾನೆ. ಇವನ ಆಸೆ ಏನು ಅಂತಂದ್ರೆ ಅಮೆರಿಕ ದೇಶಕ್ಕೆ ಹೋಗಿ ದೊಡ್ಡ ಟೈಲರ್ ಆಗಿ ತುಂಬಾ ದುಡ್ಡನ್ನ ಸಂಪಾದನೆ ಮಾಡ್ಬೇಕು ಅಂತ. ಅದಕ್ಕೋಸ್ಕರ ಪಾಸ್ಪೋರ್ಟ್ ನು ಕೂಡ ಅಪ್ಲೈ ಮಾಡ್ತಿರ್ತಾನೆ. ನಂತರ ಪಾಸ್ಪೋರ್ಟ್ ಎಲ್ಲ ಅಪ್ಲೈ ಮಾಡಿ ಆದ್ಮೇಲೆ ಮತ್ತೆ ಕುರುಕುನ್ ಮೂಲ ವಿಲೇಜ್ ಗೆ ಬರ್ತಿದ್ದಂಗೆನೆ ಬಸ್ ಸ್ಟಾಪ್ ನಲ್ಲಿ ನಿಂತಿರುವಂತ ಬಿನ್ಸಿ ಕಾಣಿಸಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಅದನ್ನ ನೋಡಿ ಸಜನ್ ಬಂದು ಇವನ ಕಪಾಳಕ್ಕೆ ಹೊಡೆದು ವಾರ್ನ್ ಮಾಡ್ತಾನೆ. ಬಿನ್ಸಿಗೆ ಮದ್ವೆ ನಿಶ್ಚಯ ಆಗಿದೆ, ಅವಳ ಹಿಂದೆ ಬೀಳ್ಬೇಡ ಅಂತ. ಇನ್ನೊಂದ್ ಕಡೆ ಆಕಾಶದಲ್ಲಿ ನೋಡಿದ್ರೆ ಸಿಡ್ಲು ಬೀಳೋದಕ್ಕೆ ರೆಡಿ ಆಗ್ತಿರುತ್ತೆ. ಇದೇ ಸಮಯದಲ್ಲಿ ನಮ್ಗೆ ಜೇಸನ್ನ ತಂದೆ ಹಾಗೆ ಅಕ್ಕನ್ನು ಕೂಡ ತೋರಿಸ್ತಾರೆ. ನಂತರ ನಾವಾಗ್ಲೇ ನೋಡ್ದಂತ ಶೀಬು ಇವನ ಮನೆಗ್ ಬಂದಾಗ ಇವನ ತಂದೆ ಸಿಡಿಮದ್ದಿಂದ ಪಟಾಕಿಗಳನ್ನ ತಯಾರು ಮಾಡ್ತಿರ್ತಾರೆ. ಹಾಗೆ ಇವನ ತಂದೆ ಇವನಿಗೆ ಹೇಳ್ತಾರೆ, ನೀನು ಚಿಕ್ಕ ವಯಸ್ಸಲ್ಲಿ ಇಷ್ಟ ಪಡ್ತಿದ್ದಂತ ಉಷಾ ಮತ್ತೆ ಹಳ್ಳಿಗೆ ಬಂದ್ಬಿಟ್ಟಿದ್ದಾಳೆ. ಯಾಕೆಂತಂದ್ರೆ ಅವಳ ಗಂಡ ಅವಳನ್ನ ಬಿಟ್ಬಿಟ್ಟಿದ್ದಾನೆ ಅಂತ. ಇದನ್ನ ಕೇಳಿ ಇವನಿಗೆ ತುಂಬಾನೇ ಸಂತೋಷ ಆಗೋಗುತ್ತೆ. ಅದಕ್ಕೆ ಕತ್ಲು ಅನ್ನೋದನ್ನು ಕೂಡ ನೋಡ್ದೆ ಒಂದು ದೋಣಿಯ ಸಹಾಯದಿಂದ ಅವಳನ್ನ ನೋಡೋದಕ್ಕೆ ಅಂತ ಹೋಗ್ತಿರ್ತಾನೆ. ಈ ಕಡೆ ಬಿನ್ಸಿಯ ಮನೆಯ ಮುಂದೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ತಿರ್ತಾರೆ. ನಂತರ ಸ್ಯಾಂಟಾ ಯಾರಿಗೂ ಗೊತ್ತಾಗದೆ ಇರೋ ರೀತಿ ಬಿನ್ಸಿನ ರೂಮ್ ಗೆ ಕರ್ಕೊಂಡ್ ಬರ್ತಾನೆ. ನೋಡಿದ್ರೆ ವೇಷ ಹಾಕೊಂಡಿರೋದು ಜೈಸನ್. ಯಾಕೆ ನೀನು ಬೇರೆ ಮದ್ವೆನ ಆಗ್ತಿದ್ಯ ಅಂತ ಕೇಳಿದಾಗ ಇವಳು ಕೂಡ ಹೇಳ್ತಾಳೆ, ನೀನು ಬಡವ, ನಿನ್ನ ಹತ್ರ ದುಡ್ಡಿಲ್ಲ, ಆದ್ರಿಂದ ನಿನ್ನನ್ನ ಬಿಟ್ಬಿಡ್ತಿದೀನಿ ಅಂತ. ಈ ಕಡೆ ಶಿಬು ಇವನು ಇಷ್ಟ ಪಡ್ತಿರುವಂತ ಉಷಾ ಮನೆ ಹತ್ರ ಬಂದು ಇವಳನ್ನ ನೋಡ್ತಾನೆ. ಆಗ ಸೀನ್ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಶಿಬು ಚಿಕ್ಕ ವಯಸ್ಸಿಂದನೂ ಉಷಾನ ತುಂಬಾನೇ ಪ್ರೀತಿ ಮಾಡ್ತಿರ್ತಾನೆ. ಹಾಗೆ ಅವಳು ಎಲ್ಲಿ ಹೋದ್ರು ಅಲ್ಲೇ ಹೋಗ್ತಿರ್ತಾನೆ. ಆದ್ರೆ ಇದು ಉಷಾಗೆ ಗೊತ್ತಿರ್ಲಿಲ್ಲ. ನಂತರ ಇವನು ಬೆಳೆದು ದೊಡ್ಡವನಾದಾಗ ಒಂದು ದಿನ ಗೊತ್ತಾಗುತ್ತೆ ಉಷಾ ಬೇರೊಬ್ಬ ವ್ಯಕ್ತಿ ಜೊತೆ ಓಡೊಂಟೋಗಿದ್ದಾಳೆ ಅಂತ. ಇದರಿಂದ ಉಷಾ ಅಣ್ಣನಾಗಿರುವಂತ ದಾಸನ್ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾನೆ. ಇಷ್ಟೆಲ್ಲ ಆಗಿದ್ರು ಕೂಡ ಶಿಬು ಪ್ರೆಸೆಂಟ್ ನಲ್ಲಿ ಉಷಾನ ಇನ್ನೂ ಕೂಡ ಹುಚ್ಚನ್ ರೀತಿ ಪ್ರೀತಿ ಮಾಡ್ತಿರ್ತಾನೆ. ಅದೇ ರೀತಿ ಈ ಕಡೆ ಜೇಸನ್ ಕಾಲೇಜ್ ನಲ್ಲಿ ಇರ್ಬೇಕಾದ್ರೆ ಇವನು ಹಾಗೆ ಬಿನ್ಸಿ ಪ್ರೀತಿ ಮಾಡ್ತಿದ್ದನ್ನ ನೆನ್ಸ್ಕೊತಿರ್ತಾನೆ. ಆದ್ರೆ ಅವಳು ಈಗ ಅವಳನ್ನ ಮದ್ವೆ ಆಗ್ತಿರೋಂತ ಅನೀಶ್ ಅನ್ನೋ ಒಬ್ಬ ವ್ಯಕ್ತಿ ಜೊತೆ ಇರೋದನ್ನ ನೋಡಿ ಇವನಿಗೆ ತುಂಬಾ ಕೋಪ ಬಂದು ಕಿರ್ಚಾಡೋದಕ್ಕೆ ಶುರು ಮಾಡ್ತಾನೆ. ನೋಡ್ತಿರು, ನಾನೊಬ್ಬ ದೊಡ್ಡ ಶ್ರೀಮಂತ ಆಗ್ತೀನಿ ಅಂತ. ಇದನ್ನೆಲ್ಲ ಕೇಳಿ ಸಜನ್ಗೆ ತುಂಬಾನೇ ಕೋಪ ಬಂದ್ಬಿಟ್ಟಿರುತ್ತೆ. ಆದ್ರೆ ಅದೇ ಸಮಯಕ್ಕೆ ಜೈಸನ್ ಹಾಗೆ ಇನ್ನೊಂದ್ ಕಡೆ ಇರುವಂತ ಶೀಬು ಇಬ್ರು ಮೇಲೂ ಕೂಡ ಸಿಡಿಲು ಬಿದ್ದ್ಬಿಡುತ್ತೆ. ನಂತರ ಎಲ್ಲರೂ ಜೈಸನ್ನ ತುಂಬಾ ಗಾಬರಿಯಿಂದ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ತಾರೆ. ಆದ್ರೆ ಇಲ್ಲಿ ನೋಡಿದ್ರೆ ಜೈಸನ್ಗೆ ಏನು ಆಗಿರೋದಿಲ್ಲ, ಜೀವಂತವಾಗೇನೆ ಇರ್ತಾನೆ. ಇನ್ನೊಂದ್ ಕಡೆ ಶೀಬುನ ನೋಡಿದ್ರೆ ಇವನ್ಗೂ ಕೂಡ ಏನು ಆಗಿರೋದಿಲ್ಲ, ಜೀವಂತವಾಗೇನೆ ಇರ್ತಾನೆ. ಅಂದ್ರೆ ಇವರಿಬ್ರಿಗೂ ಏನೋ ಆಗೋಗಿದೆ. ನಂತರ ಶೀಬು ಸೀದಾ ಮನೆ ಒಳಗಡೆ ಬಂದು ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ. ಈ ಕಡೆ ಡಾಕ್ಟರ್ಗೆ ತುಂಬಾ ಶಾಕ್ ಆಗ್ತಿರುತ್ತೆ. ಸಿಡಿಲು ಹೊಡೆದಿದ್ರು ಕೂಡ ಜೈಸನ್ ಬದುಕಿರೋದಕ್ಕೆ ಹೇಗ್ ಸಾಧ್ಯ ಅಂತ. ಹಾಗೆ ಜೈಸನ್ ನೋಡಿದ್ರೆ ಸಿಡಿಲು ಹೊಡೆದಿರುವಂತೆ ಇವನ ಬಾಡಿಲಿ ನರಗಳೆಲ್ಲ ಹಡ್ಕೊಬಿಟ್ಟಿರ್ತವೆ. ಇವನಿಗೆ ತುಂಬಾ ವಿಚಿತ್ರವಾಗಿ ಫೀಲ್ ಆಗ್ತಿರುತ್ತೆ. ನಂತರ ಇವನಿಗೆ ಇಂಜೆಕ್ಷನ್ ಕೊಡ್ತಿರ್ಬೇಕಾದ್ರೆ ಒಂದು ವಸ್ತುನ ಹಿಡ್ಕೊಂಡಿರ್ತಾನೆ. ಆದ್ರೆ ಅದಾದ್ಮೇಲೆ ನೋಡಿದ್ರೆ ಇವನು ಹಿಡ್ಕೊಂಡಿದ್ದಂತ ಜಾಗ ನಜ್ಜೋಗಿರುತ್ತೆ. ಸರಿ ಅಂತ ಜೈಸನ್ಗೆ ಇಸಿಜಿ ಟೆಸ್ಟ್ ಅನ್ನ ಮಾಡೋದಕ್ಕೆ ನೋಡ್ತಾರೆ. ಆದ್ರೆ ಟೆಸ್ಟ್ ಮಾಡ್ತಿರ್ಬೇಕಾದ್ರೆ ಮಷಿನ್ ಗಳೇ ಸುಟ್ಟೋಗ್ತವೆ. ಕಾರಣ ಏನು ಅಂತ ಯಾರಿಗೂ ಅರ್ಥ ಆಗೋದಿಲ್ಲ. ನಂತರ ಸೀನ್ ಶೀಬು ಕಡೆಗೆ ಶಿಫ್ಟ್ ಆದಾಗ ಇವನು ಭಯದಿಂದ ನಡುತ್ತಿರ್ತಾನೆ. ಅದೇ ರೀತಿ ಇವನ ಸುತ್ತಮುತ್ತ ಇರುವಂತ ವಸ್ತುಗಳು ಕೂಡ ಜೋರಾಗಿ ಅಲುಗಾಡ್ತಿರ್ತವೆ. ಇದನ್ನ ನೋಡಿದಂತ ಶೀಬು ತಂದೆ ತುಂಬಾ ಹೆದರ್ಕೊಂಡು
ಮಲ್ಕೋಬಿಡ್ತಾರೆ. ಭೂಕಂಪ ಬರ್ತಿದೆ ಅಂತ ಇವನನ್ನ ಎದ್ದೊಳಿಸಿ ಹೊರಗಡೆ ಕರ್ಕೊಂಡ್ ಬಂದ್ರೆ ಆ ರೀತಿ ಏನು ಆಗ್ತಿರೋದಿಲ್ಲ. ನಂತರ ಜೇಸನ್ ನ ಮನೆ ಕರ್ಕೊಂಡ್ ಬಂದಾಗ ಬಿನ್ಸಿ ಹಾಗೆ ಅನೀಶ್ ಮದ್ವೆಯ ಇನ್ವಿಟೇಷನ್ ಬಂದಿರುತ್ತೆ. ಅದನ್ನ ನೋಡಿ ಇವನು ತುಂಬಾ ಬೇಜಾರ್ ಮಾಡ್ಕೊಳ್ತಾನೆ. ಇದೇ ವಿಷಯವಾಗಿ ರಾತ್ರಿ ಹೊತ್ತು ವಾಶ್ರೂಮ್ ನಲ್ಲೆಲ್ಲ ಕುಂತ್ಕೊಂಡು ಅಳ್ತಿರ್ತಾನೆ. ಆದ್ರಿಂದ ಇವನ ಅಕ್ಕ ಆಗಿರುವಂತ ಜಸ್ಮಿ ಒಡವೆಗಳನ್ನ ಕೊಟ್ಟು ನಿನ್ನ ಜೀವನನ ಕಟ್ಕೊ ಅಂತ ಹೇಳ್ತಾಳೆ. ಸರಿ ಅಂತ ಮಾರನೇ ದಿನ ಇವನ ಟೈಲರಿಂಗ್ ಶಾಪ್ ಗೆ ಬರ್ತಾನೆ. ಇಲ್ಲಿರುವಂತ ದಾಸನ್ ನನ್ ತಂಗಿ ಮಗುಗೆ ಆಪರೇಷನ್ ಮಾಡಿಸ್ಬೇಕು, ದುಡ್ಡು ಬೇಕಾಗಿತ್ತು ಅಂತ ಕೇಳ್ತಾನೆ. ಆದ್ರೆ ಜೈಸನ್ ಈಗ ದುಡ್ಡಿಲ್ಲ ಅಂತ ಹೇಳಿ ಒಡವೆ ಮಾರಿರುವಂತ ದುಡ್ಡನ್ನ ಇಲ್ಲೇ ಟೇಬಲ್ ನ ಒಳಗಡೆ ಬಚ್ಚಿಟ್ಬಿಡ್ತಾನೆ. ಆಕ್ಚುಲಿ ದಾಸನ್ ಬೇರೆ ಯಾರು ಅಲ್ಲ, ಶೀಬು ಇಷ್ಟಪಡ್ತಿದ್ದಾನಲ್ಲ ಉಷಾ, ಅವಳ ಅಣ್ಣನೇ. ಇದಾದ್ಮೇಲೆ ಬಿಜಿ ಅನ್ನೋ ಒಬ್ಳು ಹುಡುಗಿ ಹಾಗೆ ಅನೀಶ್ ನ ಮಧ್ಯೆ ಜಗಳ ನಡೀತಿರುತ್ತೆ. ಯಾಕೆ ಅಂತಂದ್ರೆ ಇವನು ಇವಳಿಗೆ ಮೋಸ ಮಾಡಿ ಬಿನ್ಸಿನ ಮದ್ವೆ ಆಗ್ತಿರ್ತಾನೆ. ಅಷ್ಟೇ ಅಲ್ಲದೆ ಜೈಸನ್ ಅಮೆರಿಕಾಗೆ ಹೋಗೋದಕ್ಕೆ ಪಾಸ್ಪೋರ್ಟ್ ಅನ್ನ ಅಪ್ಲೈ ಮಾಡ್ತಿದಾನಲ್ಲ, ಆ ರೀತಿ ಅಪ್ಲೈ ಮಾಡಿ ಕೊಡ್ತಿರೋದೆ ಬಿಜಿ. ಇದೇ ಸಮಯದಲ್ಲಿ ಜೇಸನ್ ಗಮನಿಸ್ತಾನೆ, ಕೆಮ್ತಿರ್ಬೇಕಾದ್ರೆ ಬಾಯಿಯಿಂದ ಬ್ಲೂ ಕಲರ್ ಲಿಕ್ವಿಡ್ ಎಲ್ಲ ಹೊರಗಡೆ ಬರ್ತಿರುತ್ತೆ. ಇಲ್ಲಿಂದ ಇವನ ಕಷ್ಟಗಳು ಶುರು ಆಗ್ತವೆ. ರಾತ್ರಿ ಹೊತ್ತಂತೂ ಇವನಿಗೆ ನಿದ್ದೆನೆ ಬರ್ತಿರೋದಿಲ್ಲ. ಯಾಕೆಂತಂದ್ರೆ ಸಣ್ಣ ಸಣ್ಣ ಶಬ್ದಗಳೆಲ್ಲ ಜೋರಾಗಿ ಕೇಳಿಸ್ತಿರ್ತವೆ. ನಂತರ ಇವನು ಕಿಟಕಿನ ತೆಗೆಯೋದಕ್ಕೆ ಹೋದ್ರೆ ಕಿಟಕಿನೇ ಬೆಳೆಸ್ಬಿಡ್ತಾನೆ. ಆಗ ಇಲ್ಲೇ ಇರೋ ಇವನ ಅಕ್ಕನ ಮಗ ಜೋಸ್ ಕೂಡ ಇದನ್ನೆಲ್ಲ ನೋಡ್ಬಿಡ್ತಾನೆ. ನಂತರ ಇವನು ಬಾಕ್ಲು ತೆಗೆಯೋದಕ್ಕೆ ಹೋದ್ರೆ ಬಾಕ್ಲೆ ಕೈಗೆ ಬಂದ್ಬಿಡುತ್ತೆ. ಈ ಕಡೆ ದಾಸನ್ ಇವನ ತಂಗಿ ಹಾಗೆ ತಂಗಿ ಮಗಳನ್ನ ಕರ್ಕೊಂಡು ಬಸ್ಸಿಂದ ಇಳಿತಿದ್ರೆ ಊರಿನ ಜನರೆಲ್ಲರೂ ಉಷಾನ ತುಂಬಾ ಕೆಟ್ಟ ದೃಷ್ಟಿಲಿ ನೋಡ್ತಿರ್ತಾರೆ. ಇದಾದ್ಮೇಲೆ ಟೀ ಕುಡಿಯೋದಕ್ಕೆ ಅಂತ ಇವರನ್ನ ಕರ್ಕೊಂಡು ದಾಸನ್ ಹೋಟೆಲ್ಗೆ ಬಂದ್ರೆ ಇದೇ ಹೋಟೆಲ್ ನಲ್ಲಿ ಶಿಬು ಕೆಲಸ ಮಾಡ್ತಿರ್ತಾನೆ. ಅವಳನ್ನ ನೋಡಿ ದೂರದಿಂದನೇ ಸಂತೋಷ ಪಡ್ತಿರ್ತಾನೆ. ಅದೇ ಸಮಯಕ್ಕೆ ಇವನಿಗೆ ಕೆಮ್ಮು ಬರುತ್ತೆ. ನೋಡಿದ್ರೆ ಇವನ ಬಾಯಿಯಿಂದನೂ ಬ್ಲೂ ಕಲರ್ ಲಿಕ್ವಿಡ್ ಹೊರಗಡೆ ಬರ್ತಿರುತ್ತೆ. ನಂತರ ನೋಡಿದ್ರೆ ಜೈಸನ್ ನ ಬಾಡಿ ಒಳಗಡೆ ತುಂಬಾ ವಿಚಿತ್ರವಾಗಿ ಫೀಲ್ ಆಗ್ತಿರುತ್ತೆ. ಇದೇ ಸಮಯದಲ್ಲಿ ಜಸ್ಮಿಯ ಗಂಡನಾಗಿರುವಂತ ಪೋತನ್ ಜಗಳ ಮಾಡ್ತಾ ಇವಳಿಗೆ ಹೊಡಿತಿರ್ತಾನೆ. ಅವಳನ್ನ ಬಿಟ್ಬಿಡು ಅಂತ ಹೇಳಿದ್ರು ಯಾರ ಮಾತನ್ನು ಇವನು ಕೇಳ್ತಿರೋದಿಲ್ಲ. ಇದರಿಂದ ಜೈಸನ್ಗೆ ತುಂಬಾ ಕೋಪ ಬಂದು ಬಿಟ್ಬಿಡಿ ಅಂತ ಮೆತ್ತುಗೆ ತಳ್ತಾನಷ್ಟೇ. ಆದ್ರೆ ಪೋತನ್ ಮಾತ್ರ ಬಾವಿನೂ ಕೂಡ ಹೊಡ್ಕೊಂಡು ಕೆಳಗಡೆ ಹೋಗಿ ಬಿದ್ದೋಗ್ತಾನೆ. ಆದ್ರಿಂದ ಇವನನ್ನ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಈ ಕಡೆ ಜೋಸ್ಗೆ ಯೋಚನೆ ಶುರು ಆಗ್ಬಿಟ್ಟಿರುತ್ತೆ. ಆ ಸಿಡ್ಲು ಬಿದ್ದಾಗಿಂದನು ನನ್ ಮಾಮ ಜೈಸನ್ಗೆ ಏನಾದ್ರು ಸೂಪರ್ ಹೀರೋಗಳ ರೀತಿ ಸೂಪರ್ ಪವರ್ ಬಂದ್ಬಿಟ್ಟಿದ್ಯಾ ಅಂತ. ನಂತರ ನೋಡಿದ್ರೆ ಇಷ್ಟೊತ್ತಿಗೆ ಶೀಬುಗೂ ಕೂಡ ಅರ್ಥ ಆಗೋಗಿರುತ್ತೆ ಇವನ ಒಳಗಡೆ ಪವರ್ಸ್ ಗಳು ಇದಾವೆ ಅಂತ. ಆದ್ರಿಂದ ಟೆಸ್ಟ್ ಮಾಡೋದಕ್ಕೆ ಶುರು ಮಾಡಿದಾಗ ಇವನಿಗೆ ಗೊತ್ತಾಗುತ್ತೆ ಇವನ ಸುತ್ತಮುತ್ತ ಇರುವಂತ ವಸ್ತುಗಳನ್ನ ಇವನು ಕಂಟ್ರೋಲ್ ಮಾಡಬಹುದು ಅಂತ. ಅದೇ ರೀತಿ ಜೋಸ್ ಕೂಡ ಜೈಸನ್ ಗೆ ಅರ್ಥ ಮಾಡಿಸ್ತಾನೆ ನಿನ್ ಒಳಗಡೆ ಸೂಪರ್ ಪವರ್ಸ್ ಗಳು ಇರಬಹುದು ಅಂತ. ಅದಕ್ಕೆ ಜೈಸನ್ ಕೂಡ ಟೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನಿಜವಾಗ್ಲೂ ಇವನ ಹತ್ರ ತುಂಬಾ ಪವರ್ಸ್ ಗಳು ಇರ್ತವೆ. ಅದ್ರಲ್ಲಿ ಮುಖ್ಯವಾಗಿರುವಂತ ಪವರ್ ಏನು ಅಂತಂದ್ರೆ ಇವನ ಬಲ. ಅಂದ್ರೆ ಒಂದು ದೊಡ್ಡ ಬಂಡೆ ಕಲ್ಲನ್ನು ಕೂಡ ಎತ್ತೋ ಅಂತ ಶಕ್ತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇದಾದ್ಮೇಲೆ ಹಾರೋದಕ್ಕೆ ಟ್ರೈ ಮಾಡಿದ್ರೆ ಇಲ್ಲ, ಇವನ ಕೈಲಿ ಹಾರೋದಕ್ಕೆ ಆಗೋದಿಲ್ಲ. ಇದೆಲ್ಲದರ ಜೊತೆ ಜೈಸನ್ ಬೀಜಿಗೂ ಕೂಡ ಅನೀಶ್ ಇವಳಿಗೆ ಮೋಸ ಮಾಡಿರೋದ್ರಿಂದ ಸಮಾಧಾನ ಮಾಡ್ತಿರ್ತಾನೆ. ಹೇಳ್ಬೇಕು ಅಂತಂದ್ರೆ ಅನೀಶ್ ಮತ್ತೆ ಬೆನ್ಸಿ ಮದ್ವೆ ಆದ್ಮೇಲೆ ಇವರಿಬ್ರು ಹತ್ರ ಆಗ್ತಿರ್ತಾರೆ. ನಂತರ ಶೀಬುನ ನೋಡಿದ್ರೆ ಇವನು ರೆಡಿ ಆಗಿ ಚಿಕ್ಕ ವಯಸ್ಸಿನ ತರನೇ ಉಷಾ ಸುತ್ತಮುತ್ತ ಓಡಾಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾನೆ. ಹೀಗೆ ಇರ್ಬೇಕಾದ್ರೆ ಒಂದು ದಿನ ಉಷಾ ಇವಳ ಮಗುನ ಕರ್ಕೊಂಡು ಹೋಟೆಲ್ಗೆ ಊಟ ಮಾಡೋದಕ್ಕೆ ಅಂತ ಬರ್ತಾಳೆ. ಆದ್ರೆ ಈ ಹೋಟೆಲ್ ನ ಓನರ್ ಇವಳ ಹತ್ರ ತುಂಬಾನೇ ಕೆಟ್ಟದಾಗಿ ಬಿಹೇವ್ ಮಾಡ್ಬಿಡ್ತಾನೆ. ಇದರಿಂದ ಅವಳು ಕೂಡ ಬೇಜಾರ್ ಮಾಡ್ಕೊಂಡು ಹೊಟ್ಟೋಗ್ತಾಳೆ. ಆದ್ರೆ ಇದನ್ನೆಲ್ಲ ನೋಡ್ದಂತ ಶಿಬುಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಇವನ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಅವನನ್ನ ಗಾಳಿಲಿ ತೇಲೋ ರೀತಿ ಮಾಡ್ತಾ ವಾರ್ನಿಂಗ್ ಕೊಡ್ತಿರ್ತಾನೆ. ನೀನ್ ಆ ರೀತಿ ಉಷನ್ ಜೊತೆ ನಡ್ಕೊಂಡಿದ್ದು ನನಗೆ ಸ್ವಲ್ಪನೂ ಕೂಡ ಇಷ್ಟ ಆಗ್ಲಿಲ್ಲ. ಮತ್ತೆ ಅದೇ ರೀತಿ ಮಾಡಿದ್ರೆ ನಿನ್ನ ಜೀವಂತವಾಗಿ ಬಿಡೋದಿಲ್ಲ. ಒಂದು ವಿಷಯ ನೀನು ತಲೆಲಿಟ್ಕೋ, ಇಲ್ಲಿ ನಡೆದಿದ್ದನ್ನ ಯಾರಿಗೂ ಹೇಳ್ಬಾರ್ದು ಅಂತ. ಇನ್ನೊಂದ್ ಕಡೆ ನೋಡಿದ್ರೆ ಮದ್ವೆ ಆಗಿರುವಂತ ಅನೀಶ್ ಹಾಗೆ ಬೆನ್ಸಿ ಒಂದು ಶಾಪ್ ಅನ್ನು ಓಪನ್ ಮಾಡ್ತಿರ್ತಾರೆ. ಅಷ್ಟೇ ಅಲ್ಲದೆ ಒಂದು CCTV ಕ್ಯಾಮ್ರಾನು ಕೂಡ ಹಾಕಿಸಿರ್ತಾರೆ. ನಂತರ ಬಿಜಿ ಜೈಸನ್ ಗೆ ಹೇಳ್ತಾಳೆ ನಿನ್ನ ಪಾಸ್ಪೋರ್ಟ್ ರಿಜೆಕ್ಟ್ ಆಗೋಗಿದೆ ಅಂತ. ಈ ಕಡೆ ನೋಡಿದ್ರೆ ಕೇಶವ್ ಅನ್ನೋ ಒಬ್ಬ ವಯಸ್ಸಾಗಿರುವಂತ ವ್ಯಕ್ತಿ ದಾಸನ್ ಹಾಗೆ ಉಷಾ ಮನೆಗೆ ಬಂದಿರ್ತಾನೆ. ಆದ್ರೆ ಉಷಾ ಮಾತ್ರ ನನ್ಗೆ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ತಿರ್ತಾಳೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಕೇಶವ್ ದಾಸನ್ನ ಫ್ರೆಂಡೇ. ಕಷ್ಟದಲ್ಲಿರ್ಬೇಕಾದ್ರೆ ತುಂಬಾ ಸಲ ಸಹಾಯ ಮಾಡಿದ್ದಾನೆ. ಈಗ ಉಷಾನ ನನಗೆ ಮದ್ವೆ ಮಾಡ್ಕೊಡು ಅಂತ ಕೇಳ್ತಿದ್ದಾನೆ. ಸಹಾಯ ಮಾಡಿರೋದ್ರಿಂದ ಆಗೋದಿಲ್ಲ ಅಂತಾನು ಕೂಡ ಹೇಳೋದಕ್ಕಾಗ್ತಿಲ್ಲ. ಉಷಾನೇ ಬೇಡ ಅಂತ ಹೇಳಿದಾಳೆ ಅಂತ ಇವನು ಇನ್ನೇನು ಹೇಳ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಉಷಾ ಬಂದು ಇವರಿಗೆ ಕಾಫಿ ಕೊಡ್ತಾಳೆ. ಅಂದ್ರೆ ಮದ್ವೆಗೆ ಒಪ್ಕೊಂಡಿರೋ ರೀತಿ. ಇದ್ರ ಬಗ್ಗೆ ಇವಳು ಯೋಚನೆ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಶೀಬುನು ಕೂಡ ಇಲ್ಲಿಗೆ ಬರ್ತಾನೆ ಇವನ ಮನಸ್ಸಿನ ಮಾತನ್ನ ಹೇಳ್ಕೊಳ್ಳೋದಕ್ಕೆ ಅಂತ. ಆದ್ರೆ ಇದೇ ಸಮಯದಲ್ಲಿ ಉಷಾ ಮಗಳು ಪ್ರಜ್ಞೆ ತಪ್ಪಿ ಬಿದ್ದೋಗಿದ್ರಿಂದ ಇವರಿಬ್ರಿಗೂ ತುಂಬಾನೇ ಗಾಬರಿ ಆಗ್ಬಿಡುತ್ತೆ. ಈ ಕಡೆ ಜೈಸನ್ ಮತ್ತೆ ಇವನ ತಂದೆ ಆಗಿರುವಂತ ವಾರ್ಕಿ ಪೊಲೀಸ್ ಸ್ಟೇಷನ್ ಗೆ ಬಂದಿರ್ತಾರೆ. ಪಾಸ್ಪೋರ್ಟ್ ಏನಕ್ಕೆ ರಿಜೆಕ್ಟ್ ಆಯ್ತು ಅಂತ ಕೇಳೋದಕ್ಕೆ ಅಂತ. ಆಗ ಇಲ್ಲಿರುವಂತ ಸಜನ್ ಹೇಳ್ತಾ ಹೋಗ್ತಾನೆ ನಿನ್ನ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಹಾಗೆ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ತಂದೆ ಹೆಸರು ಬೇರೆ ಬೇರೆ ಇದೆ ಅಂತ. ಇದ್ರ ಬಗ್ಗೆ ಜೈಸನ್ ಗೆ ಏನು ಅರ್ಥ ಆಗ್ತಿರೋದಿಲ್ಲ. ಆಗ
ಸಜಾನ್ ಇವನಿಗೆ ಅವಮಾನ ಆಗೋ ರೀತಿ ಹೇಳ್ತಾನೆ, ನಿನ್ನ ನಿಜವಾದ ತಂದೆ ವಾರ್ಕಿ ಅಲ್ಲ ಅಂತ. ಜೇಸನ್ ಬೇಜಾರ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಇಲ್ಲೇ ನಮ್ಗೆ ಪೋತನ್ನ ತೋರಿಸ್ತಾರೆ. ಇದೆಲ್ಲದ್ರಿಂದ ಕೋಪ ಬಂದು ವಾರ್ಕಿ ಸಜನ್ ಕಾಲರ್ ಅನ್ನ ಹಿಡ್ಕೊಬಿಡ್ತಾನೆ. ನಂತರ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಆದಷ್ಟು ಬೇಗ ನಿಮ್ ಮಗಳಿಗೆ ಆಪರೇಷನ್ ಮಾಡ್ಬೇಕು ಅಂತ ಉಷಾಗೆ ಹೇಳ್ತಾರೆ. ಆಗ ಶೀಬು ಆಪರೇಷನ್ ಗೆ ರೆಡಿ ಮಾಡ್ಕೊಳ್ಳಿ, ದುಡ್ಡನ್ನ ತಗೊಂಡ್ ಬರ್ತೀನಿ ಅಂತ ಹೋಗ್ತಿರ್ತಾನೆ. ನಂತರ ನಮ್ಗೆ ಗೊತ್ತಾಗುತ್ತೆ ಮೂವಿಯ ಮೊದಲಲ್ಲಿ ಒಬ್ಬ ಹುಡುಗನ್ನ ತೋರ್ಸೋದ್ರಲ್ಲ, ಅವನು ಬೇರೆ ಯಾರು ಅಲ್ಲ ಜೈಸನ್ನೇ. ಬೆಂಕಿ ಬಿದ್ದು ಏಟಾಗಿದ್ರಿಂದ ನೆನ್ಪಿನ ಶಕ್ತಿ ಎಲ್ಲ ಹೊಟ್ಟೋಗಿರುತ್ತೆ. ಅಷ್ಟೇ ಅಲ್ಲದೆ ನಾಟಕ ಮಾಡ್ತಿದ್ದಂತ ಹೀರೋ ಸತ್ತೋದ್ನಲ್ಲ, ಅವನು ಕೂಡ ಬೇರೆ ಯಾರು ಅಲ್ಲ, ಅವನು ಜೈಸನ್ನ ತಂದೆನೆ. ಆಗ ವಾರ್ಕಿ ಬಂದು ನಿನ್ ತಂದೆ ಸಾಯೋದಕ್ಕಿಂತ ಮುಂಚೆ ತುಂಬಾ ಜನರನ್ನ ಕಾಪಾಡಿ ಸತ್ತ ಅಂತ ಹೇಳಿ ಇವನ ತಂದೆಯ ಟ್ರಂಕ್ ಅನ್ನ ಕೊಟ್ಟು ಹೋಗ್ತಾನೆ. ಇದ್ರಲ್ಲಿರುವಂತೆ ಇವನ ತಂದೆಯ ಫೋಟೋ ನೋಡಿ ಇವನಿಗೆ ಅರ್ಥ ಆಗೋಗುತ್ತೆ ಇವನು ಕೂಡ ಇವನ ತಂದೆ ರೀತಿನೇ ಕಾಣೋದು ಅಂತ. ಅಷ್ಟೇ ಅಲ್ಲದೆ ಇಲ್ಲಿರುವಂತ ಬುಕ್ ನಲ್ಲಿ ಮಿನ್ನಲ್ ಮುರಳಿ ಅಂತ ಬರ್ದಿರುತ್ತೆ. ಆಗ ಇವನಿಗೆ ನಿಧಾನವಾಗಿ ನೆನಪಾಗುತ್ತೆ ಇವನು ಚಿಕ್ಕ ವಯಸ್ಸಿನಲ್ಲಿ ಇವನ ತಂದೆನೆ ಕೇಳಿದ್ದ ಈ ಮಿನ್ನಲ್ ಮುರಳಿ ಅಂತಂದ್ರೆ ಏನು ಅಂತ. ಆಗ ಇವನ ತಂದೆನೂ ಕೂಡ ನಾನು ನೆಕ್ಸ್ಟ್ ಮಾಡ್ತಿರುವಂತ ನಾಟಕದ ಹೆಸರು ಅಂತ ಹೇಳಿರ್ತಾನೆ. ಇದೇ ಸಮಯದಲ್ಲಿ ನೋಡಿದ್ರೆ ಇವನ ತಂದೆ ವಾರ್ಕಿಗೆ ಸಜನ್ ಹೊಡೆದು ಕಳಿಸಿರ್ತಾನೆ. ಅದಕ್ಕೆ ಜೋಸ್ನ ಜೊತೆ ಸೇರಿ ಇವನು ಪ್ಲಾನ್ ಮಾಡ್ತಾನೆ ಸೂಪರ್ ಹೀರೋಗಳ ರೀತಿನೇ ರಿವೆಂಜ್ ಅನ್ನ ತಗೊಳ್ಬೇಕು ಅಂತ. ಮುಂದಿನ ಸೀನ್ ನಲ್ಲಿ ನೋಡಿದ್ರೆ ಸ್ಕೂಲ್ ನಲ್ಲಿ ಒಂದು ಫಂಕ್ಷನ್ ನಡೀತಿರುತ್ತೆ. ಇಲ್ಲೇ ಶೀಬು ಕುಂತಿರ್ತಾನೆ, ಯಾಕಂದ್ರೆ ಹತ್ರದಲ್ಲೇ ಒಂದು ಬ್ಯಾಂಕ್ ಇದೆ. ಇದಾದ್ಮೇಲೆ ಸ್ಕೂಲ್ ನಲ್ಲಿ ಫಂಕ್ಷನ್ ಶುರು ಆಗ್ತಿದ್ದಂಗೆನೆ ಮಾಸ್ಕ್ ಹಾಕೊಂಡಿರುವಂತ ಜೈಸನ್ ಬಂದು ಇಲ್ಲೇ ಇರುವಂತ ಸಜನ್ಗೆ ಪಂಚ್ ಮಾಡ್ತಾನೆ. ಹಾಗೆ ಫೈಟ್ ಮಾಡೋದಕ್ಕೆ ಬಂದಂತ ಎಲ್ಲಾ ಪೊಲೀಸರಿಗೆ ಇವನ ಬಾವ ಪೋತನ್ಗೂ ಕೂಡ ಚೆನ್ನಾಗಿ ಹೊಡಿತಿರ್ತಾನೆ. ಆದ್ರೆ ಇನ್ನೊಂದ್ ಕಡೆ ನೋಡಿದ್ರೆ ಶೀಬುನು ಕೂಡ ಮಾಸ್ಕ್ ಅನ್ನ ಹಾಕೊಂಡು ಬ್ಯಾಂಕ್ ಅನ್ನ ಹೊಡೆದು ದುಡ್ಡನ್ನ ಕದ್ದು ಬಿಡ್ತಾನೆ. ಈ ಕಡೆ ನೋಡಿದ್ರೆ ಫೈಟ್ ನಡೀತಿರುವಂತ ಜಾಗದಲ್ಲಿ ಕರಾಟೆ ಮಾಸ್ಟರ್ ಆಗಿರುವಂತ ಬೀಚಿನೂ ಕೂಡ ಇರ್ತಾಳೆ. ಇವಳು ಜೈಸನ್ ಜೊತೆ ಫೈಟ್ ಮಾಡೋದಕ್ಕೆ ನೋಡ್ತಾಳೆ, ಆದ್ರೆ ಆಗೋದಿಲ್ಲ. ಇದಾದ್ಮೇಲೆ ಜೈಸನ್ ಸಜನ್ ಹತ್ರ ಬಂದು ಇನ್ಮೇಲೆ ನಿನ್ನ ದರ್ಪನ ಬಡವ್ರ ಮೇಲೆ ತೋರಿಸ್ಬೇಡ ಅಂತ ಹೇಳಿ ಹೋಗ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಸಜನ್ ಕಣ್ಬಿಟ್ಟು ನೋಡಿದ್ರೆ ಇವನ ಮುಂದೆ ಮಿನ್ನಲ್ ಮುರಳಿ ಅಂತ ಬರ್ದಿರುತ್ತೆ. ಅಂದ್ರೆ ಜೈಸನ್ ತನ್ನ ಸೂಪರ್ ಹೀರೋ ಹೆಸರನ್ನ ಮಿನ್ನಲ್ ಮುರಳಿ ಅಂತ ಇಟ್ಕೊಂಡಿದ್ದಾನೆ. ಈ ಕಡೆ ಶೀಬು ಹಾಸ್ಪಿಟಲ್ಗೆ ದುಡ್ಡು ಕಟ್ಟೋದಕ್ಕೆ ಅಂತ ಬಂದಾಗ್ಲೇ ಇವನಿಗೆ ಗೊತ್ತಾಗೋದು ದಾಸನಿಗಾಗ್ಲೇ ದುಡ್ಡನ್ನ ಕಟ್ಟಿದಾನೆ ಅಂತ. ಆದ್ರಿಂದ ಇವನು ಉಷಾ ಹತ್ರ ಬಂದು ಏನು ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಆಗುತ್ತೆ ಅಂತ ಸಮಾಧಾನ ಮಾಡಿ ಹೋಗ್ತಾನೆ. ಇದಾದ್ಮೇಲೆ ಮಾರನೇ ದಿನ ಹಳ್ಳಿಯಲ್ಲಿ ನೋಡಿದ್ರೆ ಪೊಲೀಸರಿಗೆ ಅನ್ನಿಸ್ತಿರುತ್ತೆ ಮಿನ್ನಲ್ ಮುರಳಿನೇ ಪೊಲೀಸರಿಗೆ ಚೆನ್ನಾಗಿ ಹೊಡೆದು ಬ್ಯಾಂಕ್ ನಲ್ಲಿ ದುಡ್ಡನ್ನ ಕತ್ಕೊಂಡು ಹೋಗಿರೋದು ಅಂತ. ಇದರಿಂದ ಶಿಬುಗೆ ಸಂತೋಷ ಆಗ್ತಿದ್ರೆ ಜೈಸನ್ ಒಂದು ದೊಡ್ಡ ಸಂಕಷ್ಟದಲ್ಲಿ ಸಿಗಾಕೊಳ್ತಿರ್ತಾನೆ. ನಂತರ ಮಾರನೇ ದಿನ ಪೋತ ನೆನ್ನೆ ನಡೆದಿದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿರ್ತಾನೆ. ಇನ್ನೊಂದ್ ಕಡೆ ಜೋಸ್ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಜೋಸ್ ಜೈಸನ್ನ ಕೇಳ್ತಾನೆ ಆ ಮಾಸ್ಕ್ ಅನ್ನ ಹಾಗೆ ನೀನು ನೆನ್ನೆ ಹಾಕೊಂಡಿದ್ದಂತ ಲುಂಗಿನ ಎತ್ತಿಟ್ಟಿದ್ಯಾ ಅಂತ. ಈ ಕಡೆ ಪೋತ ನೋಡಿದ್ರೆ ಇವನ ಮಗಳು ನೆನ್ನೆ ಮಿನ್ನಲ್ ಮುರಳಿ ಹಾಕೊಂಡಿದ್ನಲ್ಲ ಅದೇ ತರದ ಮಾಸ್ಕ್ ಅನ್ನ ಹಾಕೊಂಡಿರ್ತಾಳೆ. ಹಾಗೆ ಇಲ್ಲೇ ಒಂದು ಲುಂಗಿ ಇರುತ್ತೆ. ನೆನ್ನೆ ಫೈಟ್ ಮಾಡ್ತಿರ್ಬೇಕಾದ್ರೆ ಪೋತ ನೋಡಿದ್ದ ಮಿನ್ನಲ್ ಮುರಳಿ ಬಟ್ಟೆಗೆ ಕರೆ ಆಗಿತ್ತು. ಅದೇ ತರದ ಕಲೆ ಜೈಸನ್ನ ಪಂಚಲು ಕೂಡ ಇರುತ್ತೆ. ಇದರಿಂದ ಇವನು ಪಂಚ ತಗೊಂಡು ಹೋಗ್ತಿದ್ರೆ ನಂತರ ಜೈಸನ್ಗೆ ಗೊತ್ತಾಗುತ್ತೆ ಇವನ ಭಾವನ್ಗೆ ಎಲ್ಲಾ ವಿಷಯನೂ ಗೊತ್ತಾಗೋಗಿದೆ ಅಂತ. ಆದ್ರಿಂದ ಪೋತನ್ ಆ ಪಂಚನ ತಗೊಂಡು ಸಜನ್ಗೆ ತೋರ್ಸೋದಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಜೈಸನ್ ಬಂದು ಜೀಪ್ ಅನ್ನು ತಡೆದು ಪೋತನ್ಗೆ ಗೊತ್ತಾಗದೇ ಇರೋ ರೀತಿ ಆ ಪಂಚನ ಎತ್ಕೊಂಡು ಹೋಗ್ತಿರ್ತಾನೆ. ಆದ್ರೆ ಹೋಗ್ತಿರ್ಬೇಕಾದ್ರೆ ಒಂದು ಬಸ್ಗೆ ಎತ್ಕೊಂಡಿರ್ತಾನೆ. ಈ ಬಸ್ ನೋಡಿದ್ರೆ ಅನಿಶಾಗೆ ಬೆನ್ಸಿ ಎಂಗೇಜ್ಮೆಂಟ್ ಗೆ ಹೋಗ್ತಿರುವಂತ ಬಸ್. ಆ ಎಂಗೇಜ್ಮೆಂಟ್ ಗೆ ಬೀಜಿನು ಕೂಡ ಹೋಗ್ತಿರ್ತಾಳೆ. ಯಾಕೆಂತಂದ್ರೆ ಅನೀಶ್ ಇಲ್ಲ ಅಂದ್ರೆ ನಾನು ದುಃಖ ಪಡ್ತೀನಿ ಅಂತ ಅವನು ಅನ್ಕೊಂಡಿರ್ತಾನೆ. ಅದಕ್ಕೆ ಎಂಗೇಜ್ಮೆಂಟ್ ಗೆ ಹೋಗಿ ನಾನು ಸಂತೋಷವಾಗಿದ್ದೀನಿ ಅಂತ ತೋರ್ಸ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಇದು ಜೇಸನ್ಗೂ ಕೂಡ ಸರಿ ಅನ್ಸಿ ಇವನು ಹೋಗ್ತಿರ್ತಾನೆ. ನಂತರ ಇವರಿಬ್ರು ಎಂಗೇಜ್ಮೆಂಟ್ ನಲ್ಲಿ ಸಂತೋಷವಾಗಿ ಇರೋ ರೀತಿ ಕಾಣಿಸ್ಕೊಳ್ತಾರೆ. ಇನ್ನೊಂದ್ ಕಡೆ ಶಿಬು ಮತ್ತೆ ಉಷಾನು ಕೂಡ ಮಾತಾಡ್ತಾ ಜೊತೆ ಆಗ್ತಿರ್ತಾರೆ. ಅದೇ ರೀತಿ ಜೈಸನ್ ಮತ್ತೆ ಬೀಜಿನು ಕೂಡ ದಿನ ದಿನ ಹತ್ರ ಆಗ್ತಿರ್ತಾರೆ. ಅಂದ್ರೆ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಈ ಕಡೆ ಜೇಸನ್ ಇವನ ಅಂಗಡಿಲಿ ಇರ್ಬೇಕಾದ್ರೆ ಗೊತ್ತಾಗೋಗುತ್ತೆ ಇವನು ಟೇಬಲ್ ನಲ್ಲಿ ಇಟ್ಟಿದ್ದಂತ ದುಡ್ಡನ್ನ ದಾಸನ್ ಆಪರೇಷನ್ ಗೆ ಎತ್ಕೊಂಡು ಹೊರಟೋಗಿದ್ದಾನೆ ಅಂತ. ಇನ್ನೊಂದ್ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ನೋಡಿದ್ರೆ ಆ ಮಿನ್ನಲ್ ಮುರಳಿ ಬ್ಯಾಂಕ್ ಅನ್ನ ಕದ್ದು ಪೊಲೀಸರಿಗೆ ಹೊಡೆದು ಹೋಗಿದ್ದಾನೆ ಅಂತಂದ್ರೆ ಅವನು ನಾರ್ಮಲ್ ಆಗಿರುವಂತ ಕ್ರಿಮಿನಲ್ ಅಲ್ಲ, ಇಂಟರ್ ನ್ಯಾಷನಲ್ ಕ್ರಿಮಿನಲ್ ಇರ್ಬೇಕು ಅಂತ ಅನ್ಕೊಳ್ತಿರ್ತಾರೆ. ಆಗ ಪೋತನ್ ಇವರೆಲ್ಲರಿಗೂ ಆ ರೀತಿ ಮಾಡಿರೋದು ಜೈಸನ್ ಅಂತ ಹೇಳ್ತಿದ್ರೆ ಸಜನ್ ಮಾತ್ರ ನಂಬ್ತಾನೆ ಇರೋದಿಲ್ಲ. ಅವನು ಆ ರೀತಿ ಫೈಟ್ ಮಾಡ್ತಾನೆ ಅಂತಂದ್ರೆ ನಿಜವಾಗ್ಲೂ ಇಂಟರ್ ನ್ಯಾಷನಲ್ ಕ್ರಿಮಿನಲ್ ಆಗಿರ್ತಾರೆ ಅಂತ ಅನ್ಕೊಂಡಿರ್ತಾನೆ. ಈ ಕಡೆ ಜೈಸನ್ ದಾಸನ್ನ ಜೊತೆ ದೊಡ್ಡ ಜಗಳನ್ನೇ ಮಾಡ್ತಿರ್ತಾನೆ. ಇವತ್ತು ಸಂಜೆ ಅಷ್ಟರಲ್ಲಿ ದುಡ್ಡನ್ನ ವಾಪಸ್ ತಂದ್ಕೊಡ್ಬೇಕು ಅಂತ. ಇದನ್ನೆಲ್ಲ ಶಿಬುನು ಕೂಡ ಕೇಳಿಸ್ಕೊಂಡು ಇವನು ಕದ್ದಿರುವಂತ ದುಡ್ಡನ್ನ ಎತ್ಕೊಳ್ತಾನೆ. ಇದಾದ್ಮೇಲೆ ಜೈಸನ್ ಮನೆ ಹತ್ರ ಇರ್ಬೇಕಾದ್ರೆ ಇವನ ತಂದೆ ಆಗಿರುವಂತ ವಾರ್ಕಿ ಬಂದು ಇವನಿಗೆ ಅರ್ಥ ಮಾಡಿಸ್ತಾರೆ ನೀನು ದಾಸನ್ ಜೊತೆ ಆ ರೀತಿ ಎಲ್ಲ ಮಾತಾಡಬಾರ್ದಾಗಿತ್ತು, ನೀನು ಚಿಕ್ಕವನಿರ್ಬೇಕಾದ್ರೆ ನಿನ್ನ ಅವನು ಎತ್ತಿ ಆಡ್ಸಿದಾನೆ ಅಂತ. ಆಗ ಇವನ್ಗೂ ಕೂಡ ಇವನ ತಪ್ಪು ಅರಿವಾಗುತ್ತೆ. ಈ ಕಡೆ ನೋಡಿದ್ರೆ ದಾಸ ಇನ್ನು ಕೂಡ ಅಂಗಡಿಲೇ ಇರ್ತಾನೆ. ಆಗ ಶಿಬು ಇವನ ಹತ್ರ ಬಂದು ದುಡ್ಡನ್ನ
ಮಾತನ್ನ ಕೊಟ್ಟು ಹೇಳ್ತಾನೆ, ನಾನು ಉಷಾನ ತುಂಬಾ ಪ್ರೀತಿ ಮಾಡ್ತಿದ್ದೀನಿ, ಅವಳನ್ನ ನನಗೆ ಮದ್ವೆ ಮಾಡ್ಕೊಡು ಅಂತ. ಆದ್ರೆ ಇವನ್ ಮಾತ್ರ ಒಪ್ಕೊಳ್ಳೋದಿಲ್ಲ. ನಿನ್ ತಾಯಿ ಒಬ್ಳು ಹುಚ್ಚಿ ಆಗಿದ್ಲು, ಅದ್ರಿಂದಾನೇ ಸತ್ತೋದ್ಲು, ನೀನು ಕೂಡ ಅಂತವನೇ ಮದ್ವೆ ಮಾಡ್ಕೊಡೋದಕ್ಕಾಗೋದಿಲ್ಲ ಅಂತ. ಇದ್ರಿನ ಶಿಬು ಕೋಪ ಮಾಡ್ಕೊಂಡು ಹೊಟ್ಟೋಗ್ತಾನೆ. ಈ ಕಡೆ ಜೈಸನ್ ದಾಸನ್ ಹತ್ರ ಕ್ಷಮೆ ಕೇಳೋದಕ್ಕೆ ಅವನ ಮನೆ ಹತ್ರ ಬಂದಾಗ ಇವನಿಗೆ ಗೊತ್ತಾಗುತ್ತೆ ದಾಸನ್ ಇನ್ನೂ ಕೂಡ ಅಂಗಡಿಲೇ ಇದ್ದಾನೆ ಅಂತ. ಆದ್ರೆ ಈ ಕಡೆ ಅಂಗಡಿ ಹತ್ರ ಶಿಬು ಮತ್ತೊಂದ್ಸಲ ಬಂದು ಇವನ ಪವರ್ ಇಂದ ಕತ್ರಿನ ದಾಸನ್ನ ಕುತ್ತಿಗೆಗೆ ಇಟ್ಟು ಇವನಿಗೆ ಹೇಳ್ತಾ ಹೋಗ್ತಾನೆ, ನೀನ್ ಬದುಕಿರೋವರೆಗೂ ಉಷಾನ ನಾನು ಪಡ್ಕೊಳ್ಳೋದಕ್ಕಾಗೋದಿಲ್ಲ, ನೀನ್ ಸಾಯ್ಲೇಬೇಕು ಅಂತ. ಹೀಗಂತ ಹೇಳಿ ಪಟಾಕಿಲಿ ಯೂಸ್ ಮಾಡುವಂತ ಗನ್ ಪೌಡರ್ ಅನ್ನ ಅಂಗಡಿ ಒಳಗಡೆ ಹಾಕಿ ಬೆಂಕಿ ಹಾಕ್ಬಿಡ್ತಾನೆ. ಅಂದ್ರೆ ನಿಜವಾಗ್ಲೂ ಇವನೊಬ್ಬ ಹುಚ್ಚಾನೆ. ಇದಾದ್ಮೇಲೆ ಇವನೇ ಜನರನ್ನು ಕೂಡ ಸೇರಿಸ್ತಾನೆ. ಆಗ ಹೋಟೆಲ್ ನ ಓನರ್ ಶಿಬುನ ನೋಡಿ ಹೆದರ್ಕೋಬಿಡ್ತಾನೆ. ಜನರು ದಾಸನ್ನ ಕಾಪಾಡಿ ಕರ್ಕೊಂಡು ಹೋಗೋಷ್ಟರಲ್ಲಿ ಅವನು ಸತ್ತೋಗಿರ್ತಾನೆ. ನಂತರ ಜೈಸನ್ ಬಂದು ನೋಡಿದ್ರೆ ಶಿಬು ಬೆಂಕಿನ ಹಾಕಿ ಇಲ್ಲಿ ಮಿನ್ನಲ್ ಮುರಳಿ ಅಂತ ಬರೆದು ಹೋಗಿರ್ತಾನೆ. ಹಾಗೆ ಉಷಾನು ಕೂಡ ಇವಳ ಅಣ್ಣನ್ನ ಕಳ್ಕೊಂಡು ತುಂಬಾನೇ ದುಃಖ ಪಡ್ತಿರ್ತಾಳೆ. ನಂತರ ಹೋಟೆಲ್ ನ ಓನರ್ ತುಂಬಾ ಹೆದರ್ಕೊಂಡು ಊರನ್ನೇ ಬಿಟ್ಟು ಓಡೊಂಟೋಗ್ತಾನೆ. ಈ ಕಡೆ ಪೊಲೀಸರಿಗಂತೂ ಅರ್ಥನೇ ಆಗ್ತಿರೋದಿಲ್ಲ, ಆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಆಗಿರುವಂತ ಮಿನ್ನಲ್ ಮುರಳಿ ಜೈಸನ್ ಅಂಗಡಿಗೆ ಯಾಕೆ ಬೆಂಕಿನ ಹಾಕ್ತಾನೆ ಅಂತ. ಇನ್ನೊಂದ್ ಕಡೆ ಜೈಸನ್ ನೋಡಿದ್ರೆ ಬೀಜಿ ಹತ್ರ ಬಂದು ನಾನೇ ಮಿನ್ನಲ್ ಮುರಳಿ ಅಂತ ಹೇಳಿ ಅಂಚುಗಳನ್ನೆಲ್ಲ ಹೊಡೆದು ಇವನ ಶಕ್ತಿನ ಪ್ರೂವ್ ಮಾಡ್ಕೊಳ್ತಾನೆ. ಇದನ್ನ ನೋಡಿ ಇವಳು ಕೂಡ ನಂಬ್ತಾಳೆ. ಆದ್ರೆ ಈಗ ಇವನಿಗೆ ತುಂಬಾನೇ ಟೆನ್ಷನ್ ಆಗೋಗಿದೆ, ನನ್ನ ಮಿನ್ನಲ್ ಮುರಳಿ ಹೆಸರನ್ನ ಯಾರೋ ಕೆಟ್ಟದಕ್ಕೆ ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ. ಅಂದ್ರೆ ಇಲ್ಲಿ ಇವನಿಗೆ ಒಂದು ಮಾತ್ರ ಕನ್ಫರ್ಮ್ ಆಗೋಗಿದೆ, ಅವತ್ತು ಇವನಿಗೆ ಸಿಡ್ಲು ಹೊಡೆದಾಗ ಇವನ ಜೊತೆ ಇನ್ನೊಬ್ರಿಗೆ ಯಾರಿಗೋ ಹೊಡೆದಿದೆ, ಅವ್ರಿಗೂ ಕೂಡ ಶಕ್ತಿ ಸಿಕ್ಕಿದೆ ಅಂತ. ನಂತರ ನೋಡಿದ್ರೆ ಜನರೆಲ್ಲರೂ ಮಾತಾಡ್ಕೊತಿರ್ತಾರೆ, ಪೊಲೀಸರು ಮಿನ್ನಲ್ ಮುರಳಿನ ಹಿಡಿದು ಬಿಟ್ಟಿದ್ದಾರೆ ಅಂತ. ಆಗ ಸೀನ್ ಪೊಲೀಸ್ ಸ್ಟೇಷನ್ ಗೆ ಶಿಫ್ಟ್ ಆದಾಗ ನಾವಾಗ್ಲೇ ನೋಡಿದ್ವಲ್ಲ ಅನೀಶ್ ಅಂಗಡಿಲಿ ಒಂದು CCTV ಕ್ಯಾಮ್ರಾನ ಹಾಕಿದಾನೆ ಅಂತ. ಆ ಕ್ಯಾಮ್ರಾದ ಫುಟೇಜ್ ಅನ್ನ ಪೊಲೀಸರು ನೋಡ್ತಿರ್ತಾರೆ. ಜೈಸನ್ ಕೂಡ ಇಲ್ಲೇ ಇರ್ತಾನೆ. ಯಾಕೆಂತಂದ್ರೆ ಜೈಸನ್ ಅಂಗಡಿ ಅಲ್ಲೇ ಇರೋದು, ಬೆಂಕಿನ ಹಾಕಿರೋದು ಯಾರು ಅಂತ ಗೊತ್ತಾಗುತ್ತೆ ಅಂತ. ಆದ್ರೆ ಇವರು ಆ ಫುಟೇಜ್ ಅನ್ನ ನೋಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆನೆ ಕರೆಂಟ್ ಹೊಟ್ಟೋಗುತ್ತೆ. ಹೊರಗಡೆ ನೋಡಿದ್ರೆ ಶಿಬು ಮಾಸ್ಕ್ ಅನ್ನ ಹಾಕೊಂಡು ಇಲ್ಲಿಗೆ ಬಂದಿರ್ತಾನೆ. ಇದರಿಂದ ಪೊಲೀಸರು ಗನ್ ಪಾಯಿಂಟ್ ಮಾಡಿದ್ರೆ ಇವನ ಶಕ್ತಿಯಿಂದ ಅವುಗಳನ್ನ ಬೆಂಡ್ ಮಾಡಿ CCTV ಫುಟೇಜ್ ಇರುವಂತ ಕ್ಯಾಸೆಟ್ ಅನ್ನ ಈಸ್ಕೊಳ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಜೈಸನ್ ಕೂಡ ಮಾಸ್ಕ್ ಹಾಕೊಂಡ್ ಬಂದು ಅದನ್ನ ಈಸ್ಕೊಂಡು ಹೊಟ್ಟೋಗ್ತಾನೆ. ನಂತರ ಇವರಿಬ್ಬರ ಮಧ್ಯೆ ಒಂದು ದೊಡ್ಡ ಚೇಸ್ ಸೀನೆ ನಡೆಯುತ್ತೆ. ಹೀಗೆ ಇವರು ಚೇಸ್ ಮಾಡ್ತಾ ಫೈಟ್ ಮಾಡ್ತಿರ್ಬೇಕಾದ್ರೆ ಜೈಸನ್ ಕೈಯಿಂದ ಮಿಸ್ ಆಗಿ ಆ ಕ್ಯಾಸೆಟ್ ಒಂದು ಬಸ್ತಾ ಒಳಗಡೆ ಬಿದ್ದೋಗುತ್ತೆ. ಆಗ ಶಿಬು ಬಂದು ಜೈಸನ್ಗೆ ಚೆನ್ನಾಗಿ ಹೊಡೆದು ಆ ಕ್ಯಾಸೆಟ್ ನ ನಾಶ ಮಾಡಿ ಹೋಗ್ತಿರ್ಬೇಕಾದ್ರೆ ಜೈಸನ್ ಅವನ ಶರ್ಟ್ ಅನ್ನ ಹಿಡಿದು ಎಳೆದು ಬಿಡ್ತಾನೆ. ಆದ್ರೆ ಇದೇ ಸಮಯದಲ್ಲಿ ಈ ಬಸ್ ಕೂಡ ಸ್ಪೀಡ್ ಆಗಿ ಬೆಟ್ಟದಿಂದ ಕೆಳಗಡೆ ಬೀಳೋದಕ್ಕೆ ಹೋಗ್ತಿರುತ್ತೆ. ಅಷ್ಟೇ ಅಲ್ಲದೆ ಒಬ್ಳು ಸಣ್ಣ ಹುಡುಗಿ ಬಸ್ ನ ಮುಂದೆ ಬಂದು ಸಿಕ್ಕಾಕೊಂಡ್ಬಿಟ್ಟಿರ್ತಾಳೆ. ಆಗ ಜೈಸನ್ ಆ ಬಸ್ ಅನ್ನ ತನ್ನ ಕೈಗಳಿಂದಾನೇ ಸ್ಟಾಪ್ ಮಾಡ್ತಾನೆ. ಹಾಗೆ ಒಂದು ದಾರದ ಸಹಾಯದಿಂದ ಸಿಗಾಕೊಂಡಿರುವಂತ ಆ ಹುಡುಗಿನೂ ಕೂಡ ಕಾಪಾಡಿ ಮೇಲೆ ಕರ್ಕೊಂಡ್ ಬಂದು ಬಸ್ಸಿನ ಮೇಲೆ ನಿಜವಾದ ಮಿನ್ನಲ್ ಮುರಳಿ ಅಂತ ಬರೀತಾನೆ. ನಂತರ ಇವನಿಗೆ ಜನರನ್ನ ಕಾಪಾಡಿರೋದ್ರಿಂದ ತುಂಬಾನೇ ಸಂತೋಷ ಆಗ್ತಿರುತ್ತೆ. ಅಷ್ಟೇ ಅಲ್ಲದೆ ಇವನ ತಂದೆ ಸಾಯೋದಕ್ಕಿಂತ ಮುಂಚೆ ಒಬ್ಬ ಹೀರೋ ರೀತಿ ತುಂಬಾ ಜನರನ್ನ ಕಾಪಾಡಿ ಸತ್ತೋದ್ರಲ್ಲ, ಅದೇ ರೀತಿ ಇವನು ಕೂಡ ಒಬ್ಬ ಹೀರೋ ಆಗ್ಬೇಕು ಅಂತ ಒಂದು ಸೂಪರ್ ಹೀರೋ ಬಟ್ಟೆನೂ ಕೂಡ ರೆಡಿ ಮಾಡ್ಕೊಳ್ತಿರ್ತಾನೆ. ಹಾಗೆ ಸುಟ್ಟೋಗಿರುವಂತ ಇವನ ಅಂಗಡಿನ ರೆಡಿ ಮಾಡಿಸ್ತಿರ್ತಾನೆ. ಅಷ್ಟೇ ಅಲ್ಲದೆ ಇಷ್ಟೊತ್ತಿಗೆ ನಿಜವಾದ ಮಿನ್ನಲ್ ಮುರಳಿ ಒಬ್ಬ ಹೀರೋ ಅಂತ ಊರಿನ ಜನರೆಲ್ಲರೂ ಆಕ್ಸೆಪ್ಟ್ ಮಾಡ್ಕೊಬಿಟ್ಟಿರ್ತಾರೆ. ಈ ಕಡೆ ಶಿಬು ಉಷಾ ಹತ್ರ ಬಂದು ನನ್ ಜೊತೆ ಬಂದ್ಬಿಡು, ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಿರ್ತಾನೆ. ಆದ್ರೆ ಇಲ್ಲಿಗೆ ಕೇಶವ್ ಬಂದು ಅವನನ್ನ ಓಡಿಸ್ಬಿಡ್ತಾನೆ. ನಂತರ ಮಾರನೇ ದಿನ ಕೇಶವ್ನ ಕಾರು ನೀರಿನಲ್ಲಿ ಮುಳುಗಿರುವಂತ ಸ್ಥಿತಿಲಿ ಸಿಗುತ್ತೆ. ಈ ಕಡೆ ಜೈಸನ್ಗೆ ಆ ಡೂಪ್ಲಿಕೇಟ್ ಮಿನ್ನಲ್ ಮುರಳಿಯ ಬಟ್ಟೆನ ಎಳೆದಿದ್ನಲ್ಲ ಅದು ನೆನ್ಪಾಕಿ ಮತ್ತೆ ಆ ಜಾಗಕ್ಕೆ ಬಂದು ಹುಡುಕಾಡ್ತಾನೆ. ಇಲ್ಲಿ ಇವನಿಗೆ ಆ ಬಟ್ಟೆ ಪೀಸ್ ಸಿಗುತ್ತೆ. ನೋಡಿದ್ರೆ ಇದ್ರಲ್ಲಿ ಇವನ ಅಂಗಡಿ ಹೆಸರೇ ಬರ್ದಿರೋದು. ಇನ್ನೊಂದ್ ಕಡೆ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಮಾತಾಡ್ಕೊಳ್ತಿರ್ತಾರೆ. ಜೈಸನ್ಗೆ ಸಿಡ್ಲು ಹೊಡೆದಿದ್ರು ಕೂಡ ಅವನು ಬದುಕೋದಕ್ಕೆ ಹೇಗ್ ಸಾಧ್ಯ ಅಂತ. ಇದನ್ನ ಕೇಳಿಸ್ಕೊಂಡಂತ ಶಿಬುಗೆ ಎಲ್ಲಾನು ಅರ್ಥ ಆಗೋಗುತ್ತೆ, ಆ ನಿಜವಾದ ಮಿನ್ನಲ್ ಮುರಳಿ ಜೈಸನ್ನೇ ಅಂತ. ಈ ಕಡೆ ಜೈಸನ್ ಇವನ ಅಂಗಡಿಗೆ ಬಂದು ಈ ಕಲರ್ ಬಟ್ಟೆನ ಯಾರು ಹೊಲ್ಸ್ಕೊಂಡಿದ್ದಾರೆ ಅಂತ ನೋಡ್ತಿರ್ಬೇಕಾದ್ರೆ ಇವನ್ಗೂ ಕೂಡ ಅರ್ಥ ಆಗೋಗುತ್ತೆ, ಆ ಬಟ್ಟೆನ ಹೊಲ್ಸ್ಕೊಂಡಿದ್ದು ಶಿಬು, ಅಂದ್ರೆ ಆ ಡೂಪ್ಲಿಕೇಟ್ ಮಿನ್ನಲ್ ಮುರಳಿ ಕೂಡ ಅವನೇ ಅಂತ. ಆದ್ರೆ ಇದೇ ಸಮಯದಲ್ಲಿ ಪೋತನಿಗೆ ಆ ಸ್ಕೂಲ್ ಫಂಕ್ಷನ್ ನ ಫೋಟೋಗಳು ಸಿಕ್ತಾಗ ಒಂದು ಫೋಟೋದಲ್ಲಿ ವೇಷ ಹಾಕೊಂಡಿರುವಂತ ಜೈಸನ್ ಮುಖ ಕ್ಲೀನ್ ಆಗಿ ಕಾಣಿಸ್ಬಿಡುತ್ತೆ. ಹಾಗೆ ಊರ್ನಲ್ಲಿ ಒಂದು ಹಬ್ಬ ಕೂಡ ನಡೀತಿರುತ್ತೆ. ನಂತರ ಜೈಸನ್ ಹೋಟೆಲ್ ನಲ್ಲಿ ಕುಂತಿರ್ಬೇಕಾದ್ರೆ ಇಲ್ಲೇ ಇರುವಂತ ಶಿಬು ಕೂಡ ಮೇಲಿಂದ ಒಂದು ವಸ್ತುನ ಬೀಳಿಸ್ತಾನೆ. ಆದ್ರೆ ಬೀಳೋದಕ್ಕಿಂತ ಮುಂಚೆ ಜೈಸನ್ ಹಿಡ್ಕೊಂಡಿದ್ರಿಂದ ಇವನಿಗೆ ಇನ್ನೂ ಕೂಡ ಕನ್ಫರ್ಮ್ ಆಗೋಗುತ್ತೆ. ಆದ್ರಿಂದ ಹೊರಗಡೆ ಇರ್ಬೇಕಾದ್ರೆ ಇವನ ಹತ್ರ ಬಂದು ಹೇಳ್ತಾ ಹೋಗ್ತಾನೆ, ನನಗೆ
ಗೊತ್ತಿದೆ ನೀನೇ ನಿಜವಾದ ಮಿನ್ನಲ್ ಮುರಳಿ ಅಂತ. ಆದ್ರೆ ಇಲ್ಲಿವರೆಗೂ ಏನೇನ್ ನಡೆದಿದ್ಯೋ ಅದನ್ನೆಲ್ಲ ಮರ್ತ್ ಬಿಡು. ನಾನು ದಾಸನ್ನ ಸಾಯಿಸಿದ್ದು ಉಷಾ ನನಗೆ ಸಿಗ್ಲಿ ಅಂತ ಒಂದೇ ಒಂದು ಕಾರಣಕ್ಕಷ್ಟೇ. ಉಷಾ ನನಗೆ ಸಿಕ್ತಿದ್ದಂಗೆನೆ ಈ ಊರನ್ನೇ ಬಿಟ್ಟು ಹೊರಟೋಗ್ತೀನಿ ಅಂತ. ಜೇಸನ್ ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಊರಿನ ಜನರೆಲ್ಲರೂ ಒಂದು ಕಡೆ ಸೇರ್ಬಿಟ್ಟಿರ್ತಾರೆ. ಯಾಕೆಂತಂದ್ರೆ ಹೋಟೆಲ್ ನ ಓನರ್ ಊರ್ನವರಿಗೆ ಹಾಗೆ ಸಜ್ಜನ್ಗೆ ಶೀಬು ಬಗ್ಗೆ ಎಲ್ಲಾ ವಿಷಯನೂ ಹೇಳ್ಬಿಟ್ಟಿರ್ತಾನೆ. ಆಗ ಜೈಸನ್ ಇಲ್ಲಿಂದ ಹೋಗ್ತಿದ್ದಂಗೆನೆ ಊರಿನ ಜನರೆಲ್ಲರೂ ಕಲ್ಲಿಸಿತಾರೆ. ಆದ್ರೆ ಅವನು ಅದನ್ನೆಲ್ಲ ಸ್ಟಾಪ್ ಮಾಡಿ ಆಟೋನೇಸ್ತು ಎಲ್ಲರನ್ನು ಇಲ್ಲಿಂದ ಓಡಿಸ್ಬಿಡ್ತಾನೆ. ಈ ಕಡೆ ನೋಡಿದ್ರೆ ಪೋತಾನ್ ಸಾಕ್ಷಿ ಸಮೇತ ಜೈಸನ್ ಹಿಡಿದು ಬಂಧಿಸ್ಬಿಡ್ತಾನೆ. ನಂತರ ಊರಿನ ಜನರೆಲ್ಲರೂ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಶೀಬುನ ಸಾಯಿಸ್ಬೇಕು ಅಂತ. ಆದ್ರಿಂದ ಶೀಬುನು ಕೂಡ ಹಳ್ಳಿ ಬಿಟ್ಟು ಹೋಗೋದಕ್ಕೆ ತಯಾರಿ ಮಾಡ್ಕೊಳ್ತಿದ್ರೆ ಅದೇ ಸಮಯಕ್ಕೆ ನೋಡ್ತಾನೆ ಉಷಾ ಮಗು ಇಲ್ಲೇ ಮಲಗಿರುತ್ತೆ. ಹಾಗೆ ಇಲ್ಲೇ ಇರುವಂತ ಉಷಾ ಶೀಬು ಬಿಡಿಸಿರುವಂತ ಡ್ರಾಯಿಂಗ್ ಅನ್ನ ನೋಡಿ ಇವಳಿಗೆ ಅರ್ಥ ಆಗೋಗುತ್ತೆ ಅವನು ಇವಳನ್ನ ಎಷ್ಟು ಪ್ರೀತಿಸ್ತಿದ್ದಾನೆ ಅಂತ. ಇವರು ಬಂದಿರೋದ್ರಿಂದ ಇವನ್ಗೂ ಕೂಡ ತುಂಬಾನೇ ಸಂತೋಷ ಆಗುತ್ತೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವನು ಇವಳನ್ನ 28 ವರ್ಷಗಳಿಂದನೂ ಇಷ್ಟಪಡ್ತಿದ್ದಾನೆ. ಆದ್ರೆ ಯಾವತ್ತೂ ಹೇಳ್ಕೊಂಡಿರ್ಲಿಲ್ಲ. ಇದರಿಂದ ಇಬ್ರು ಸಂತೋಷ ಪಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಊರಿನ ಜನರು ಬರ್ತಿರೋದ್ರಿಂದ ಶೀಬು ಫೈಟ್ ಮಾಡೋದಕ್ಕೆ ಹೊರಗಡೆ ಬರ್ತಾನೆ. ಆದ್ರೆ ಅಷ್ಟರಲ್ಲಿ ಜನರು ಮನೆಗ್ ಬೆಂಕಿ ಹಾಕ್ಬಿಟ್ಟಿರ್ತಾರೆ. ಇದು ಗೊತ್ತಿಲ್ಲದೆ ಇರುವಂತ ಶೀಬು ಜನರ ಜೊತೆ ಫೈಟ್ ಮಾಡ್ತಿದ್ರೆ ಮನೆ ಒಳಗಡೆ ಪಟಾಕಿಲಿ ಯೂಸ್ ಮಾಡುವಂತ ಸಿಡಿಮದ್ದುಗಳು ಇರ್ತಾವಲ್ಲ, ಶೀಬು ಅವರನ್ನ ಕಾಪಾಡೋದಕ್ಕೆ ನೋಡೋಷ್ಟರಲ್ಲಿ ಒಂದು ದೊಡ್ಡ ಬ್ಲಾಸ್ಟ್ ಆಗೋಗುತ್ತೆ. ಇದಾದ್ಮೇಲೆ ಸೀನ್ ಮಾರನೇ ದಿನಕ್ಕೆ ಶಿಫ್ಟ್ ಆದಾಗ ಶೀಬುಗೆ ಏನು ಆಗಿರೋದಿಲ್ಲ, ಇನ್ನ ಜೀವಂತವಾಗಿ ಇರ್ತಾನೆ. ಆದ್ರೆ ಉಷಾ ಹಾಗೆ ಅವಳ ಮಗಳು ಸತ್ತೋಗಿರೋದ್ರಿಂದ ಇವನಿಗೆ ಊರಿನ ಜನರ ಮೇಲೆ ತುಂಬಾನೇ ಕೋಪ ಬಂದ್ಬಿಟ್ಟಿರುತ್ತೆ. ಇನ್ನೊಂದ್ ಕಡೆ ನೋಡಿದ್ರೆ ಐಲ್ಯಾಂಡ್ ನ ರೀತಿ ಇರುವಂತ ಒಂದು ಜಾಗದಲ್ಲಿ ಊರಿನ ಜನರೆಲ್ಲರೂ ಹಬ್ಬ ಮಾಡ್ತಿರ್ತಾರೆ. ಇದೇ ಜಾಗದಲ್ಲಿರುವಂತ ಸಜ್ಜನ್ಗೆ ಶೀಬು ತಂದೆ ಬಂದು ಹೇಳ್ತಾ ಹೋಗ್ತಾರೆ, ಆದಷ್ಟು ಬೇಗ ಶೀಬುನ ಅರೆಸ್ಟ್ ಮಾಡ್ಬಿಡಿ, ಅವನೊಬ್ಬ ಹುಚ್ಚ ಸೈಕೋ ತರ, ಅವನಿಗೆ ಇಷ್ಟಪಟ್ಟಿದ್ದು ಸಿಕ್ಕಿಲ್ಲ ಅಂತಂದ್ರೆ ಏನ್ ಮಾಡೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಅಂತ. ಆದ್ರೆ ಎಷ್ಟೊತ್ತಿಗೆ ಇಲ್ಲಿಗೆ ಶೀಬು ಬಂದು ಐಲ್ಯಾಂಡ್ ಗೆ ಇರುವಂತ ಬ್ರಿಡ್ಜ್ ಅನ್ನ ನಾಶ ಮಾಡ್ಬಿಡ್ತಾನೆ. ಇದರಿಂದ ಈಗ ಇಲ್ಲಿರುವಂತ ಜನರೆಲ್ಲರೂ ಇಲ್ಲೇ ಸಿಗಾಕೋಬಿಟ್ಟಿದ್ದಾರೆ, ಹೊರಗಡೆ ಹೋಗೋದಕ್ಕಾಗೋದಿಲ್ಲ. ಇದೇ ಸಮಯದಲ್ಲಿ ಬೀಜಿ ಶೀಬು ಕೆಳಗಡೆ ಬಂಕರ್ ಒಳಗಡೆ ಹೋಗ್ತಿರೋದನ್ನ ನೋಡಿ ಇವಳು ಕೂಡ ಬಂಕರ್ ನ ಒಳಗಡೆ ಬರ್ತಾಳೆ. ಆದ್ರೆ ಈ ಕಡೆ ಸಜಾನ್ ಜೈಸನ್ ಹತ್ರ ಬಂದು ನೀನ್ ಯಾರು, ನಿನ್ ಶಕ್ತಿ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ, ಆದ್ರೆ ನಮ್ಮ ಊರಿನ ಜನರು ಕಷ್ಟದಲ್ಲಿದ್ದಾರೆ, ಅವರನ್ನ ಕಾಪಾಡು ಅಂತ ಹೇಳ್ತಿರ್ತಾನೆ. ಈ ಕಡೆ ಬೀಜಿ ಬಂಕರ್ ನಲ್ಲಿ ನೋಡಿದ್ರೆ ಶೀಬು ತುಂಬಾ ಬಾಂಬ್ ಗಳನ್ನ ಒಂದು ಕಡೆ ಸೇರಿಸಿ ಇಟ್ಟಿರ್ತಾನೆ. ನಂತರ ಜೈಸನ್ ಕೂಡ ಪೊಲೀಸ್ ಸ್ಟೇಷನ್ ಇಂದ ಹೊರಗಡೆ ಬಂದು ಈಗ ಕಷ್ಟದಲ್ಲಿರುವಂತ ಇವನ ಊರಿನ ಜನರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿರ್ತಾನೆ. ಅದು ಕೂಡ ಇವನ ತಂದೆ ರೀತಿ. ನಂತರ ನೋಡಿದ್ರೆ ಶೀಬು ಊರಿನ ಜನರನ್ನೆಲ್ಲರನ್ನು ಒಂದು ಕಡೆ ಕೂಡ ಹಾಕಿ ಬಾಂಬ್ ಬಿಟ್ಟು ಇನ್ನೇನು ಬ್ಲಾಸ್ಟ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಬ್ಲಾಸ್ಟ್ ಆಗೋದಿಲ್ಲ. ಊರಿನ ಜನರೆಲ್ಲರೂ ಹೊರಗಡೆ ಬಂದ್ಬಿಡ್ತಾರೆ. ಏನಾಗಿರ್ಬೋದು ಅಂತ ನೋಡೋದಕ್ಕೆ ಹೋದಂತ ಶೀಬುಗೆ ಯಾರೋ ಹೊಡಿತಾರೆ. ನೋಡಿದ್ರೆ ಜೈಸನ್ ಸೂಪರ್ ಹೀರೋ ಬಟ್ಟೆನ ಹಾಕೊಂಡು ಮಿನ್ನಲ್ ಮುರಳಿ ಆಗಿ ಇಲ್ಲಿಗೆ ಬಂದಿರ್ತಾನೆ. ನಂತರ ಇವರಿಬ್ಬರ ಮಧ್ಯೆ ಒಂದು ದೊಡ್ಡ ಫೈಟ್ ಶುರುವಾಗುತ್ತೆ. ಈ ಕಡೆ ಬಂಕರ್ ನಲ್ಲಿ ಬೀಜಿ ಬಾಂಬ್ ಗಳಿಟ್ಟಿರುವಂತ ಗೇಟ್ ಅನ್ನ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ, ಆದ್ರೆ ಆಗೋದಿಲ್ಲ. ಇಲ್ಲಿ ಮೇಲ್ಗಡೆ ಇವರಿಬ್ರು ಫೈಟ್ ಮಾಡ್ತಿದಾರಲ್ಲ, ಶೀಬುಗೆ ಸುತ್ತಮುತ್ತ ಇರುವಂತ ವಸ್ತುಗಳನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಇರೋದ್ರಿಂದ ಇವನು ಜೈಸನ್ ಗಿಂತ ತುಂಬಾನೇ ಸ್ಟ್ರಾಂಗ್ ಆಗಿರ್ತಾನೆ. ಆದ್ರಿಂದ ಇವನಿಗೆ ಹೊಡಿತಿರ್ತಾನೆ. ಅದೇ ಸಮಯಕ್ಕೆ ಬೀಜಿ ನೋಡಿದ್ರೆ ಗೋಡೆಯಲ್ಲಿ ನೀರು ತೊಟ್ಟಿಕ್ತಿರುತ್ತೆ, ಅಂದ್ರೆ ಪಕ್ಕದಲ್ಲಿ ನೀರಿದೆ ಅಂತ. ನಂತರ ಫೈಟ್ ಮಾಡ್ತಿರ್ಬೇಕಾದ್ರೆ ಒಂದು ದೊಡ್ಡ ಬೆಲ್ ಇನ್ನೇನು ಜೈಸನ್ ಮೇಲೆ ಬೀಳ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಎಲ್ಲರೂ ನೋಡ್ತಾರೆ ಜೈಸನ್ ಹತ್ರನು ಕೂಡ ಶೀಬು ತರನೇ ಸುತ್ತಮುತ್ತ ಇರುವಂತ ವಸ್ತುಗಳನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಇರುತ್ತೆ. ಹಾಗೆ ಈ ಕಡೆ ಬೀಜಿ ಗೋಡೆನ ಹೊಡೆದು ನೀರನ್ನ ಒಳಗಡೆ ಬರೋ ರೀತಿ ಮಾಡ್ತಾಳೆ. ಅದೇ ರೀತಿ ಜೈಸನ್ ಕೂಡ ಶೀಬು ಜೊತೆ ಫೈಟ್ ಮಾಡ್ತಾ ಮಾಡ್ತಾ ಒಂದು ಈಟಿನ ಇವನಿಗೆ ಚುಚ್ಚಿ ಕೊನೆಗೂ ಸಾಯಿಸ್ಬಿಡ್ತಾನೆ. ಈಗ ಊರಿನ ಜನರಿಗೆಲ್ಲರಿಗೂ ಗೊತ್ತಾಗಿದೆ ಜೈಸನ್ನೇ ಮಿನ್ನಲ್ ಮುರಳಿ ಅಂತ. ಹಾಗೆ ಅಕ್ಸೆಪ್ಟ್ ಕೂಡ ಮಾಡ್ಕೊಂಡಿರ್ತಾರೆ. ಈ ಕಡೆ ಬಂಕರ್ ನಲ್ಲಿ ನೀರ್ ಬರೋ ರೀತಿ ಮಾಡಿದ್ರಿಂದ ಬೀಜಿ ಬಾಂಬ್ ಗಳನ್ನ ಬ್ಲಾಸ್ಟ್ ಆಗದೆ ರೀತಿ ಮಾಡಿರ್ತಾಳೆ. ಇದಾದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಜೈಸನ್ ತನ್ನ ಅಮೆರಿಕಾಗೆ ಹೋಗುವಂತ ಕನ್ಸನ್ನ ಬಿಟ್ಬಿಟ್ಟಿದ್ದಾನೆ. ಬದಲಾಗಿ ಸೂಪರ್ ಹೀರೋ ಆಗಿ ಇಲ್ಲೇ ಇದ್ದು ನಮ್ಮ ಜನರನ್ನ ಕಾಪಾಡಬೇಕು ಅಂತ ಅನ್ಕೊಂಡಿರ್ತಾನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ನೀವು ಯಾವ ಇಂಡಿಯನ್ ಮೂವಿನ ನೋಡೋದಕ್ಕೆ ಇಷ್ಟಪಡ್ತೀರಾ, ಅದು ಕೂಡ ಹೈಯೆಸ್ಟ್ ಕ್ವಾಲಿಟಿಲಿ ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ.